ನಮಸ್ಕಾರ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಮಧು ನಾಗೇಶ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರ್ಸಿಬಿ ತಂಡದ ಆಟಗಾರರು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಆರ್ಸಿಬಿ ತಂಡದ ವಿಜಯ ಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಜೆ ಆರ್ಸಿಬಿ ತಂಡದಿಂದ ರಸ್ತೆಯಲ್ಲಿ ಯಾವುದೇ ಮೆರವಣಿಗೆ ಇಲ್ಲ. ಆರ್ಸಿಬಿ ತಂಡದ ಯಾವುದೇ ಮೆರವಣಿಗೆ ಇರೋದಿಲ್ಲ. ವಿಧಾನಸೌಧದ ಗ್ರ್ಯಾಂಡ್ ಮೆಟ್ಟಿಲುಗಳ ಮೇಲೆ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಗವರ್ನರ್ ಮತ್ತು ಸಿಎಂ ಸಿದ್ದರಾಮಯ್ಯರಿಂದ ಆರ್ಸಿಬಿ ಆಟಗಾರರಿಗೆ ಸನ್ಮಾನವನ್ನ ಮಾಡಲಾಗುತ್ತೆ. ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮಕ್ಕೆ ಸಕಲ ರೀತಿಯ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಕಾರ್ಯಕ್ರಮದ ಬಗ್ಗೆ ಪೊಲೀಸರು ಈಗಾಗಲೇ ಖುದ್ದು ಚರ್ಚೆಯನ್ನ ನಡೆಸಿದ್ದು, ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಒದಗಿಸಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅಂತ. ಸದ್ಯ ಮೆರವಣಿಗೆ 5ರಿಂದ 6 ಗಂಟೆ ತನಕ, ಸಂಜೆ 5ರಿಂದ 6 ಗಂಟೆ ತನಕ ಮೆರವಣಿಗೆ ಇರುತ್ತೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಅಂತ ಹೇಳಲಾಗಿತ್ತು. ಬಟ್ ಈಗ ಆರ್ಸಿಬಿ ತಂಡದ ಯಾವುದೇ ಮೆರವಣಿಗೆ ಇರೋದಿಲ್ಲ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿದೆ. ಸಂಜೆ ಸಿಎಂ ಸಿದ್ದರಾಮಯ್ಯನವರಿಂದ ಆರ್ಸಿಬಿ ತಂಡಕ್ಕೆ ಸನ್ಮಾನವನ್ನ ಮಾಡಲಾಗುತ್ತೆ. ವಿಧಾನಸೌಧದ ಗ್ರ್ಯಾಂಡ್ ಮೆಟ್ಟಿಲುಗಳ ಮೇಲೆ, ಸ್ಟೆಪ್ಗಳ ಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು. ಬಳಿಕ ಬಾಳೆಕುಂದ್ರಿ ಸರ್ಕಲ್ನಿಂದ ನೇರವಾಗಿ ಆಟಗಾರರು ಸ್ಟೇಡಿಯಂಗೆ ಆಗಮಿಸಲಿದ್ದಾರೆ. ಬೆಂಗಳೂರಿನಲ್ಲಿ ಓಪನ್ ಬಸ್ನಲ್ಲಿ ಆರ್ಸಿಬಿ ಆಟಗಾರರ ಮೆರವಣಿಗೆ ಇರುತ್ತೆ. ಅಟ್ಲೀಸ್ಟ್ ಸ್ವಲ್ಪ ದೂರದಿಂದ ಆದರೂ ನಾವು ಆಟಗಾರರನ್ನ ಕಣ್ತುಂಬಿಕೊಳ್ಳಬಹುದು ಅಂತ ಅಭಿಮಾನಿಗಳು ಬಹಳ ಆಸೆಯನ್ನ ಇಟ್ಕೊಂಡಿದ್ರು. ಬಟ್ ಆ ಆಸೆಗೆ ತಣ್ಣೀರೆರಚಿದೆ ಸರ್ಕಾರ. ಯಾವುದೇ ಮೆರವಣಿಗೆ ಇರೋದಿಲ್ಲ ಅಂತ ಕನ್ಫರ್ಮ್ ಮಾಡಿದೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ಈ ಒಂದು ಮೆರವಣಿಗೆ ಬೇಕಿತ್ತು. ಫ್ಯಾನ್ಸ್ನ ಆ ಸಂಭ್ರಮ ಇನ್ನೂ ಹೆಚ್ಚಾಗಬೇಕಾಗಿತ್ತು. ಒಂದು ಸೆಕ್ಯೂರಿಟಿ ಭದ್ರತೆ ಕೊಟ್ಟು ಮಾಡಬಹುದಿತ್ತು. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಏನು ದೂರ ಏನಿಲ್ಲ. ಸೊ ಹೀಗಾಗಿ ಮಾಡಬಹುದಿತ್ತು ಅನ್ನೋ ಪ್ರಶ್ನೆನೂ ಬರುತ್ತೆ. ಬಟ್ ಯಾಕೆ ಸಡನ್ ಆಗಿ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ತು? ಇದು ಕನ್ಫರ್ಮ್ ಆಗಿದೆಯಾ ಅಥವಾ ಏನು ಅಂತ? ಮೊದಲೇದಾಗಿ ನಾವಿಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಯಾವುದೇ ದೊಡ್ಡ ಇವೆಂಟ್ಗಳಾದ್ರೂ ಕೂಡ ಅದಕ್ಕೆ ಪೂರ್ವ ಅಂತಂದ್ರೆ ಕೆಲವೊಂದು ವಾರಗಳ ಮತ್ತು 15 ದಿನಗಳ ಕಾಲ ಒಂದು ಪ್ರಿಪರೇಷನ್ ನಡೆಯುತ್ತೆ. ಆದ್ರೆ ಇಲ್ಲಿ ಆರ್ಸಿಬಿ ಯಾವಾಗ ನಿನ್ನೆ IPL ಟ್ರೋಫಿಯನ್ನ ಗೆದ್ಕೊಡುತ್ತೋ, ಸ್ವತಃ ವಿರಾಟ್ ಕೊಹ್ಲಿ ಹೇಳ್ತಾರೆ ನಾವು ಅಭಿಮಾನಿಗಳನ್ನ ಮೀಟ್ ಮಾಡ್ಬೇಕು ಅಂತ. ಅದು ಅವರ ಅಭಿಲಾಷೆ ಕೂಡ ಹೌದು. ಆರ್ಸಿಬಿ ಫ್ಯಾನ್ಸ್ ಕೂಡ ಅದೇ ಒಂದು ಕಾತುರದಲ್ಲಿದ್ರು. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಚಿನ್ನಸ್ವಾಮಿ ಕ್ರೀಡಾಂಗಣ ಇರುವಂತದ್ದು ನಗರದ ಮಧ್ಯಭಾಗದಲ್ಲಿ ಮತ್ತು ವಿಧಾನಸೌಧ ಇರುವಂತದ್ದು ಕೂಡ ನಗರದ ಮಧ್ಯಭಾಗದಲ್ಲಿ. ಹೀಗಾಗಿ ಇಲ್ಲಿ ಬಂದೋಬಸ್ತ್ ಮಾಡಿಕೊಳ್ಳುವಂಥದ್ದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಯಾಕಂತಂದ್ರೆ ಆರ್ಸಿಬಿಗೆ ಇರುವಂತಹ ಫ್ಯಾನ್ ಕ್ರೇಜ್ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಪಂದ್ಯ ಇದ್ದಂತಹ ಸಂದರ್ಭದಲ್ಲಿ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ಇದ್ದಂತಹ ಸಂದರ್ಭದಲ್ಲಿಯೇ ಕೇವಲ ಮ್ಯಾಚ್ ಅನ್ನು ನೋಡೋದಕ್ಕೆ 30,000 ಏನು ಒಂದು ಕೆಪಾಸಿಟಿ ಇರುವಂತಹ ಗ್ರೌಂಡ್ಗೆ 70,000, 1 ಲಕ್ಷದವರೆಗೂ ಕೂಡ ಜನ ಬರ್ತಾರೆ. ಆದ್ರೆ ಇವತ್ತು ಆರ್ಸಿಬಿ ಗೆದ್ದಿದೆ ಅನ್ನೋ ಒಂದು ವಿಷಯ ಎಲ್ಲರಿಗೂ ಕೂಡ ಗೊತ್ತಿದೆ. ಎಲ್ಲರೂ ಸಂಭ್ರಮದಲ್ಲಿದ್ದಾರೆ. ಎಷ್ಟರ ಮಟ್ಟಿಗೆ ಜನ ಬರ್ಬೋದು? 2ರಿಂದ 3 ಲಕ್ಷದವರೆಗೂ ಕೂಡ ಜನ ಸೇರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಲ್ಯಾಂಡ್ ಆರ್ಡರ್ ಇಶ್ಯೂ ಆಗ್ಬೋದು ಮತ್ತು ಟ್ರಾಫಿಕ್ ಸಮಸ್ಯೆ ತಲೆದೂರ್ಬೋದು ಮತ್ತು ಪೊಲೀಸರು ಕೂಡ ಬಂದೋಬಸ್ತ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಸಾಧ್ಯ ಆಗಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯ ನಿರ್ಧಾರಕ್ಕೆ ಬಂದಿರುವಂತದ್ದು. ಇನ್ನು ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಆರ್ಸಿಬಿ ತಂಡದ ಆಟಗಾರರಿಗೆ ಒಂದು ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಆದ್ರೆ ಪ್ರೊಸೆಷನ್ ಏನ್ ನಡಿಬೇಕಾಗಿತ್ತು, ಆ ಪ್ರೊಸೆಷನ್ ಅನ್ನ ಈಗ ಅಧಿಕೃತ ಮಾಹಿತಿ ಪ್ರಕಾರ ಪ್ರೊಸೆಷನ್ ಇರೋದಿಲ್ಲ. ಯಾವುದೇ ರೀತಿಯಲ್ಲೂ ಕೂಡ ನೇರವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಸ್ ನಲ್ಲೇ ತೆರಳುತ್ತಾರೆ. ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಏನೆಲ್ಲ ಬ್ಯಾರಿಕೇಡ್ ಗಳನ್ನ ಹಾಕಬೇಕು, ಆ ಎಲ್ಲಾ ಬ್ಯಾರಿಕೇಡ್ ಗಳನ್ನು ಕೂಡ ಈಗಾಗಲೇ ಹಾಕಲಾಗಿದೆ. ಒಟ್ಟಾರೆಯಾಗಿ ಪೊಲೀಸ್ ಬಂದೋಬಸ್ತ್ ಮತ್ತು ಲ್ಯಾಂಡ್ ಆರ್ಡರ್ ಇಶ್ಯೂ ಆಗಿರಬಹುದು ಮತ್ತು ಟ್ರಾಫಿಕ್ ಸಮಸ್ಯೆ ಆಗಿರಬಹುದು. ಯಾಕಂದ್ರೆ ಪೀಕ್ ಅವರ್ಸ್ನಲ್ಲಿ ಈ ಒಂದು ಕಾರ್ಯಕ್ರಮ ಇರೋದ್ರಿಂದ ಟ್ರಾಫಿಕ್ ಪಾರ್ಕಿಂಗು ಕೂಡ ಸಮಸ್ಯೆ ಆಗುತ್ತೆ ಮತ್ತು ಜನಗಳಿಗೂ ಕೂಡ ತೊಂದರೆ ಆಗುತ್ತೆ. ಹೆಚ್ಚು ಕ್ರೌಡ್ ಬಂದಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಹೈಕೋರ್ಟ್ ಅಕ್ಕಪಕ್ಕನೇ ಸ್ಟೇಡಿಯಂ ಇರೋದ್ರಿಂದಾಗಿ ದೊಡ್ಡ ಮಟ್ಟದ ಜನ ಸೇರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಮತ್ತು ಮೆರವಣಿಗೆ ಮಾಡಿದಂತಹ ಸಂದರ್ಭದಲ್ಲಿ ಫ್ಯಾನ್ಸ್ ಗಳನ್ನ ಕಂಟ್ರೋಲ್ ಮಾಡುವಂತದ್ದು ಅಷ್ಟು ಸುಲಭವಾದ ಮಾತು ಅಲ್ವೇ ಅಲ್ಲ. ಹೀಗಾಗಿ ಇದನ್ನೆಲ್ಲ ಕೂಡ ಅವಲೋಕಿಸಿಕೊಂಡು ಸಿಎಂ ಜೊತೆನೂ ಕೂಡ ಸಭೆಯನ್ನ ನಡೆಸಿ ಈ ಒಂದು ನಿರ್ಧಾರಕ್ಕೆ ಪೊಲೀಸರು ತಂದಿರುವಂತದ್ದು ಅಧಿಕೃತ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನೇನು ಆರ್ಸಿಬಿ ತಂಡ ಕೂಡ ಇನ್ನು ಕೆಲವೇ ನಿಮಿಷಗಳಲ್ಲಿ ಬೆಂಗಳೂರಿಗೆ ಬರುತ್ತೆ. ಅದಾದ್ಮೇಲೆ
ನೇರವಾಗಿ ಅವರು ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿಂದ ಎಸ್ ವಿಶ್ವನಾಥ್, ಹಾಗೆ ಲೈನ್ ನಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರುವಂತದ್ದು. ಎಸ್, ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯನವರು RCB ತಂಡದ ಆಟಗಾರರಿಗೆ ಸನ್ಮಾನಿಸಲಿದ್ದಾರೆ. 4 ಗಂಟೆಗೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಗಳ ಮೇಲೆ ಕಾರ್ಯಕ್ರಮಕ್ಕೆ ಆಯೋಜನೆ ಕೂಡ ಮಾಡಲಾಗಿರುವಂತದ್ದು. ಬಳಿಕ ಬಾಳೆಕುಂದ್ರಿ ಸರ್ಕಲ್ನಿಂದ ನೇರವಾಗಿ ಸ್ಟೇಡಿಯಂಗೆ ಎಂಟ್ರಿ ಕೊಡಲಿದ್ದಾರೆ ಆಟಗಾರರು. ಬೆಂಗಳೂರಲ್ಲಿ ಓಪನ್ ಬಸ್ನಲ್ಲಿ RCB ಮೆರವಣಿಗೆ ಇರೋದಿಲ್ಲ. ಕ್ಲೋಸ್ ಬಸ್ನಲ್ಲೇ ಚಿನ್ನಸ್ವಾಮಿಗೆ ತೆರಳಲಿದ್ದಾರೆ ಆಟಗಾರರು. ಈ ಬಗ್ಗೆ ಬೆಂಗಳೂರು ನಗರ ಪೊಲೀಸರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಒಂದು ನಿರ್ಧಾರವನ್ನ ಸದ್ಯಕ್ಕೆ ತೆಗೆದುಕೊಳ್ಳಲಾಗಿರುವಂಥದ್ದು. ಎಸ್, ಇವತ್ತು ಸಂಜೆ 6 ಗಂಟೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆಯ ಕಾರ್ಯಕ್ರಮ ಇರಲಿದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಗಳ ಮೇಲೆ ಗವರ್ನರ್ ಮತ್ತು CM ಸನ್ಮಾನ ಮಾಡಿದಾದ ಮೇಲೆ ಬಾಳೆಕುಂದ್ರಿ ಸರ್ಕಲ್ನಿಂದ ನೇರವಾಗಿ ಆಟಗಾರರು ಕ್ಲೋಸ್ ಬಸ್ನಲ್ಲಿ ಚಿನ್ನಸ್ವಾಮಿಗೆ ತೆರಳಲಿದ್ದಾರೆ. ಈ ಒಂದು ನಿರ್ಧಾರವನ್ನ ಸದ್ಯಕ್ಕೆ ತೆಗೆದುಕೊಳ್ಳಲಾಗಿರುವಂಥದ್ದು. ಸಾಕಷ್ಟು RCB ಅಭಿಮಾನಿಗಳಿಗೆ ಇದು ನಿರಾಸೆ ಆಯಿತು ಅಂತಾನೆ ಹೇಳಬಹುದು. ಯಾಕಂದ್ರೆ ನೆಚ್ಚಿನ ಆಟಗಾರರನ್ನ ಅಟ್ಲೀಸ್ಟ್ ಸ್ವಲ್ಪ ದೂರದಿಂದ ಆದ್ರೂ ನೋಡಬಹುದು, ಆ ಒಂದು ಸೆಲೆಬ್ರೇಷನ್ ಮಾಡಬಹುದು ಅಂತ ಅಂದುಕೊಂಡಿದ್ರು. ಬಟ್ ಈಗ ಸಡನ್ ಆಗಿ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು, ಇಷ್ಟೊತ್ತು ಸಡನ್ ಆಗಿ ಎಲ್ಲ ಬಂದೋಬಸ್ತ್ಗಳನ್ನ ಕೈಗೊಳ್ಳಬೇಕು. ಅಂಡ್ ಮೇನ್ ಅಂದ್ರೆ ಬೆಂಗಳೂರು ಅಂದ್ರೇನೆ ಟ್ರಾಫಿಕ್, ಸೊ ಅದನ್ನ ನಿಯಂತ್ರಣ ಮಾಡೋದು ಸ್ವಲ್ಪ ಕಷ್ಟಕರ ಸಾಧ್ಯ. ಸೊ ಹೀಗಾಗಿ ಸಿಟಿ ಮಧ್ಯನೇ ಇರೋದ್ರಿಂದ ಸ್ಟೇಡಿಯಂ ಆಗಲಿ ವಿಧಾನಸೌಧ ಆಗಲಿ ಸೊ ಕಷ್ಟ ಅಂತ ಹೇಳಿ ಸದ್ಯಕ್ಕೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಎಸ್ ವಿಶ್ವನಾಥ್, ಓವರ್ ಟು ಯು. ಯಸ್ಮದು, ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಇವತ್ತು ಗವರ್ನರ್ ಆದಿಯಾಗಿ CM ಆದಿಯಾಗಿ ಇತರೆ ಸಚಿವರು ಕೂಡ ಇರ್ತಾರೆ. ಅವರು ಕೂಡ ಇಡೀ ತಂಡವನ್ನ ಸನ್ಮಾನ ಮಾಡ್ತಾರೆ. ಅದಾದ್ಮೇಲೆ ಬಾಳೆಕುಂದ್ರಿ ಸರ್ಕಲ್ನಿಂದ ನೇರವಾಗಿ ಸ್ಟೇಡಿಯಂ ಹೋಗ್ತಾರೆ. ಇನ್ನು ಅಭಿಮಾನಿಗಳನ್ನ ಕುರಿತು ವಿರಾಟ್ ಕೊಹ್ಲಿ ಆದಿಯಾಗಿ ಪ್ರಮುಖ ಆಟಗಾರರು ಇವತ್ತು ಮಾತನಾಡ್ತಾರೆ. ಈಗಾಗಲೇ ಪಾಸ್ಗಳನ್ನು ಕೂಡ ಆನ್ಲೈನ್ ಮುಖಾಂತರವಾಗಿ ನೀಡಲಾಗ್ತಾ ಇದೆ, ಅದು ಉಚಿತವಾಗಿ ನೀಡಲಾಗುತ್ತೆ. ಯಾರು ಪಾಸ್ಗಳನ್ನ ಬುಕ್ ಮಾಡ್ಕೊಳ್ತಾರೋ ಅವರಿಗೆ ಎಂಟ್ರಿ ಕೊಡುವಂತ ಕೆಲಸವನ್ನ ಸ್ಟೇಡಿಯಂ ಸಿಬ್ಬಂದಿ ಮಾಡ್ತಾರೆ. ಒಟ್ಟಾರೆಯಾಗಿ 5 ಗಂಟೆಯ ನಂತರ ಒಂದು ಗ್ರ್ಯಾಂಡ್ ಫಂಕ್ಷನ್ ಇರುತ್ತೆ. 18 ವರ್ಷಗಳ ಕಪ್ಪು ಏನ್ ಗೆದ್ದಿಲ್ಲ ಅನ್ನೋ ಒಂದು ನೋವಿತ್ತು, ಅದು ನಿನ್ನೆ ಮುಕ್ತಾಯ ಆಗಿದೆ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹಬ್ಬದ ವಾತಾವರಣ ಮತ್ತು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಹಬ್ಬದ ವಾತಾವರಣ ಇರುತ್ತೆ. ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.